ಇವತ್ತು ರಾಜ್ಯಗಳ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಯಾವ ರಾಜ್ಯದ ಬಜೆಟ್ ಗಾತ್ರ ಎಷ್ಟಿದೆ, ಆ ಬಜೆಟ್ ಗಾತ್ರದ ಆಧಾರದ ಮೇಲೆ ಆ ರಾಜ್ಯಕ್ಕೆ ಎಷ್ಟು ಕೇಂದ್ರ ಸರ್ಕಾರದ ಸಹಕಾರ ಇದೆ ಅಂತ ನಾವು ನೋಡಿದ್ರೆ ಸಭಾಧ್ಯಕ್ಷರೇ, ಉತ್ತರ ಪ್ರದೇಶನ ಉದಾಹರಣೆ ತಗೊಂಡು ಹೇಳ್ತೀನಿ. 7,36,438 ಕೋಟಿ ಉತ್ತರ ಪ್ರದೇಶ ರಾಜ್ಯದ 2024-25ನೇ ಬಜೆಟಿನ ಗಾತ್ರ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರದ ತೆರಿಗೆ ಪಾಲೆಷ್ಟು ಅದರಲ್ಲಿ 2,18,817 ಕೋಟಿ ರೂಪಾಯಿಗಳು. ಕೇಂದ್ರದ ಸಹಾಯಧನ ಎಷ್ಟು ಅಂತಂದ್ರೆ 1,07,200 ಕೋಟಿ. ಒಟ್ಟಾರೆ 3,26,017 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಯುಪಿಗೆ ಕೊಟ್ಟಿದ್ದು, ಯುಪಿ ಬಜೆಟ್ ಗಾತ್ರದಲ್ಲಿ 44.27% ಕೇಂದ್ರ ಸರ್ಕಾರದ ಅನುದಾನ ಬಂದಿದೆ ಸಭಾಧ್ಯಕ್ಷರೇ. ಅದೇ ನೀವು ಕರ್ನಾಟಕ ರಾಜ್ಯ ಅಂತ ತಗೊಳ್ರಿ, 2024-25ನೇ ಸಾಲಿನಲ್ಲಿ ನಮ್ಮ ಬಜೆಟಿನ ಗಾತ್ರ 3,79,383 ಕೋಟಿ. ಕೇಂದ್ರ ಸರ್ಕಾರ ತೆರಿಗೆ ಪಾಲು ಕೊಟ್ಟಿದ್ದೆಷ್ಟು 44,000 ಕೋಟಿ. ಸಹಾಯಧನ 15,000 ಕೋಟಿ. ಒಟ್ಟಾರೆ 59,785 ಕೋಟಿ ಮಾತ್ರ ಸಭಾಧ್ಯಕ್ಷರೇ. ನಮ್ಮ ಬಜೆಟ್ ಗಾತ್ರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 16% ಮಾತ್ರ ಕೇಂದ್ರ ಸರ್ಕಾರದಿಂದ ನಮಗ್ ಬಂದಿರತಕ್ಕಂತ ಸಹಕಾರ ಸಭಾಧ್ಯಕ್ಷರು. ಅಲ್ಲ, ಬೇರೆ ರೀತಿ ಫಂಡ್ಸ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನ್ಯಾಷನಲ್ ಹೈವೇ ಮಾಡಿದ್ದಾರೆ, ರೈಲ್ವೆ ಮಾಡಿದ್ದಾರೆ, ಅದನ್ನೆಲ್ಲ ಖಂಡಿತ ಹೇಳ್ತೀನಿ. ಜಲ್ ಜೀವನ್ ಮಿಷನ್ ಕೊಟ್ಟಿದ್ದಾರೆ, ಅವನ್ನೆಲ್ಲ ಆಡ್ ಮಾಡಿರಲ್ಲ. ಧನ್ಯವಾದಗಳು. ಸೆಲೆಕ್ಟಿವ್ ಇನ್ಫಾರ್ಮೇಶನ್ ಕೊಡಬೇಡ್ರಿ. ಧನ್ಯವಾದಗಳು. ತಾವ್ ಹೇಳಿದಿರಾ ಅಲ್ಲ, ಇಲ್ಲ ಅರವಿಂದ್ ಅಣ್ಣ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಅದ್ರ ಬಗ್ಗೆ ಕೂಡ ನಾನು ಬೆಳಕು ಚೆಲ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, JJM ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇವೆಲ್ಲ ಸೇರಿಸ್ಕೊಳ್ರಿ. ಅದರಲ್ಲಿ 15,000 ಯಾಕೆ ಬಿಡ್ತೀರಾ? ಹೇಳ್ತೀನಿ ಅಣ್ಣ, ಖಂಡಿತ ಹೇಳ್ತೀನಿ. ಇವತ್ತು ಸಭಾಧ್ಯಕ್ಷರೇ, ಕನ್ನಡಿಗರಾಗಿ ಯಾವುದೇ ಪಾರ್ಟಿಯಲ್ಲಾಗಿರ್ಲಿ, ಯಾವುದೇ MLAಗಳಾಗಿರ್ಲಿ, ಏನೇ ಆಗಿರ್ಲಿ, ಈ ಅಂಕಿಅಂಶಗಳನ್ನ ಕೇಳಿದಾಗ ಹೊಟ್ಟೆ ಚುರುಕನಂತದ್ದು ಎಲ್ಲರಿಗೂ ಕೂಡ ಅನ್ಸ್ಬೇಕು ಸಭಾಧ್ಯಕ್ಷರೇ. ಈ ರೀತಿಯಾದಂತ ಅನ್ಯಾಯ ಖಂಡಿತವಾಗಿ ಕೂಡ ಇದು ನಮ್ಮ ರಾಜಕಾರಣ ಅಂತಲ್ಲ. ಕನ್ನಡಿಗರಿಗೆ ಅವ್ರ ಪಾಲ್ ಸಿಗಬೇಕು ಅನ್ನೋ ಒಂದು ಹೋರಾಟ ಬಿಟ್ರೆ ಇಲ್ಲಿ ರಾಜಕಾರಣ ಮಾತಾಡಂತದ್ದಂತೂ ನಮಗೆ ಬೇಕಾಗೇ ಇಲ್ಲ. ಒಂದು ರಾಜ್ಯಕ್ಕೆ 44% ಭಾಗ ನೀವು ತೆರಿಗೆ ಕೊಡ್ತೀರಾ, ಮತ್ತೊಂದು ರಾಜ್ಯಕ್ಕೆ 16% ಮಾತ್ರ ಕೊಡ್ತೀರಾ ಅಂತಂದ್ರೆ ಇದು ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತ ಅವಮಾನ, ಅಗೌರವ, ಕನ್ನಡಿಗರಿಗೆ ಆಗ್ತಿರ್ತಕ್ಕಂಥ ಮೋಸ, ವಂಚನೆ, ದಗೆ ಅಲ್ವಾ ಸಭಾಧ್ಯಕ್ಷರೇ? ಇದನ್ನ ಸರಿದೂಗಿಸಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ, ಕರ್ತವ್ಯವಲ್ವೇ ಸಭಾಧ್ಯಕ್ಷರೇ? ಇವತ್ತು ಬೇರೆ ಬೇರೆ ರಾಜ್ಯಗಳ ಉದಾಹರಣೆ ತಗೊಂಡ್ರೆ, ಉತ್ತರ ಪ್ರದೇಶಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದ ನೆರವು ಎಷ್ಟಿದೆ ಅಂತಂದ್ರೆ ಸುಮಾರು, ಅಥವಾ ರಾಜ್ಯ ಸರ್ಕಾರದ ಪಾಲಿಷ್ಟಿದ್ರೆ ಉತ್ತರ ಪ್ರದೇಶದಲ್ಲಿ 48% ಮಾತ್ರ ರಾಜ್ಯ ಸರ್ಕಾರದ ತೆರಿಗೆ, 52% ಕೇಂದ್ರ ಸರ್ಕಾರದ ಬೆಂಬಲ. ಬಿಹಾರಕ್ಕೆ ಬಂದ್ರೆ 26% ಮಾತ್ರ ಬಿಹಾರ ರಾಜ್ಯದ ಸ್ವಂತ ತೆರಿಗೆ, ಮಿಕ್ಕಿದ್ದ 74% ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸಭಾಧ್ಯಕ್ಷರೇ. ಹೋಗ್ಲಿ ಸರಿ ಬಿಡ್ರಿ, ಹಿಂದುಳಿದಂತ ರಾಜ್ಯಗಳು, ಮುಂದುವರೆದಂತ ರಾಜ್ಯಗಳ ಕತೆ ಹೇಳ್ರಿ ಅಂದ್ರೆ, ಮಹಾರಾಷ್ಟ್ರ ಅಂತ ರಾಜ್ಯದಲ್ಲಿ ಕೂಡ 71% ಮಾತ್ರ ರಾಜ್ಯ ಸರ್ಕಾರದ್ದು, 29% ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳು ಬರಬೇಕಾದ್ರೆ ಸಭಾಧ್ಯಕ್ಷರೇ, ಇದು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರತಕ್ಕಂತ ಅನ್ಯಾಯ, ಅವಮಾನ, ಅಪಚಾರ ಅಲ್ಲ ಅಂತಂದ್ರೆ ಇನ್ನೇನಂತ ಅನ್ಬೇಕು ಸಭಾಧ್ಯಕ್ಷರೇ? ನಾವು ಇದನ್ನ ಸರಿದೂಗಿಸಬೇಕಾಗಿದೆ ಸಭಾಧ್ಯಕ್ಷರೇ. ಈ ಎಲ್ಲವನ್ನೂ ಕೂಡ ಎಲ್ಲಿ ಅತ್ಯಂತ ದೊಡ್ಡ ಅನ್ಯಾಯ ಆಗಿದ್ದು ಅಂತಂದ್ರೆ 15ನೇ ಹಣಕಾಸು ಬಂದಂತ ಸಂದರ್ಭದಲ್ಲಿ ಅವರು ವಿಧಿಸಿದಂತ ಮಾನದಂಡಗಳು ಸಂಪೂರ್ಣವಾಗಿ ದಕ್ಷಿಣ ಭಾರತದ ರಾಜ್ಯಗಳ ತದ್ವಿರುದ್ಧವಾಗಿ, ಅವರ ಹಿತಾಸಕ್ತಿಗಳ ವಿರುದ್ಧವಾಗಿ 15ನೇ ಹಣಕಾಸುಗಳ ಮಾನದಂಡಗಳನ್ನ ವಿಧಿಸಿದ್ರು ಸಭಾಧ್ಯಕ್ಷರೇ. ಜನಸಂಖ್ಯೆ ಆಧಾರ ಮೊದಲು 1971ನೇ ಇಸ್ವಿಯಲ್ಲಿ ತಗೊಳ್ತಾ ಇದ್ವಿ, ಅದನ್ನ 2011ನೇ ಇಸ್ವಿಗೆ ತಂದಿಟ್ಟು. ಅಲ್ರಿ, ಇದ ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಬಂದಾಗ ಇದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ರು. ಮಾಡ್ಬೇಕು, ಆಯ್ತು, ಮಾತಾಡೋ ಕುಂತಾರಲ್ಲ, ಅನ್ಯಾಯ ಆಗಿದೆ ಆ ಟೈಮ್ದಲ್ಲಿ ನೀವ ಅದಕ್ಕೆ ಹೂ ಅಂತ ಹೇಳಿರಿ. ಅನ್ಯಾಯ ಆಗಿದೆ, ಫೈನಾನ್ಸ್ ಕಮಿಷನ್ ನೀವು ಏನೇನೋ ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಏನು ಹೇಳ್ಕೊಂಡು ಕೂತಾರ. ನೀವು ಕೂಡ ಕನ್ನಡಿಗರೇನೆ, ಸರಿ ಮಾಡ್ರಿ ಇದನ್ನ. ಯಾಕೆ ಸರಿ ಮಾಡಬಾರ್ದು? 16ನೇ ಹಣಕಾಸು ಬರುತ್ತೆ,
ಸರಿ ಮಾಡ್ಕೊಡಿ. ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ಕೊಡಿಸ್ರಿ. ನಿಯಮಗಳೇ ಯಾರು ಮಾಡಿದಾರೆ ಮೊದಲ ಕರ್ನಾಟಕ ರಾಜ್ಯಕ್ಕೆ ಜಾರಿಗೆ ಬಂದಾವ. ಇವತ್ತು ಮನಮೋಹನ್ ಸಿಂಗ್ ಕಾಲಕ್ಕೆ 10 ವರ್ಷದಾಗ ಕೇಳ್ಕೋರಿ. ಇವತ್ತು ನೀವು ಇವನ್ನೆಲ್ಲ ಮಾಡಿ ತಿಳ್ಕೊ, ಅಂಕಿ ಸಂಖ್ಯೆ ಅದನ್ನು ಹೇಳ್ಬೇಕಲ್ಲ. ಹೇಳ್ರಿ, ಅದನ್ನ ಯಾರು ಬೇಡ ಅಂದ್ರು. ನೀವೆಲ್ಲ ನಿಮ್ಮ ಸರ್ಕಾರ ನೀವು 50 ವರ್ಷ ಧಾರಾಳವಾಗಿ ಹೇಳ್ರಿ, ಮಾತಾಡ್ರಿ. ಅದಕ್ಕೆ ಸಭಾಧ್ಯಕ್ಷರೇ ಇವತ್ತು ಮತ್ತೊಂದು ಮಾತು ನಾನು ಮಾತ್ರ ಹೇಳಕ್ ಬಯಸ್ತೇನೆ. ಸಭಾಧ್ಯಕ್ಷರೇ, ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಕರ್ನಾಟಕ ರಾಜ್ಯ ಕಳಿಸಿದಂತ ₹1 ವಾಪಸ್ ನಮ್ಗೆ ಕೇಂದ್ರ ಸರ್ಕಾರ ಕೊಡೋದೆಷ್ಟಂತಂದ್ರೆ 14 ಪೈಸಾ ಮಾತ್ರ. ಸಭಾಧ್ಯಕ್ಷರೇ, ಅಂಕಿಅಂಶಗಳ ಸಮೇತ ಅದರ ವಿವರನೂ ಕೂಡ ನಾನು ಬಿಚ್ಚಿಡಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ನ ಕೇಂದ್ರ ಸರ್ಕಾರಕ್ಕೆ ಕಳಿಸಂತದ್ದು 2,62,000 ಕೋಟಿ ರೂಪಾಯಿಗಳು. ಸಭಾಧ್ಯಕ್ಷರೇ, ಏನ್ ದಿವಾಳಿ ಆಗಿರೋ ರಾಜ್ಯದ ಪರಿಸ್ಥಿತಿನ ಇದು? ಆರ್ಥಿಕ ಪ್ರಗತಿ ಹೊಂದಿರೋದಕ್ಕೋಸ್ಕರ ಈ ರಾಜ್ಯ ಇವತ್ತು 2,62,000 ಕೋಟಿನ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿ, ಇನ್ಕಮ್ ಟ್ಯಾಕ್ಸ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರತಕ್ಕಂಥದ್ದು. ಸಭಾಧ್ಯಕ್ಷರೇ, ಜಿಎಸ್ಟಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಜಿಎಸ್ಟಿ ಪಾಲ್ ಎಷ್ಟಿದೆ ಅಂತಂದ್ರೆ 1,50,000 ಕೋಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಎಸ್ಟಿ ಕಲೆಕ್ಷನ್ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಇದೇನು ದಿವಾಳಿ ರಾಜ್ಯದ ಪರಿಸ್ಥಿತಿನ? ಕರ್ನಾಟಕ ರಾಜ್ಯದ ದುಡಿಮೆ ಮೇಲೆ ನೀವು ತೆರಿಗೆ ಹಾಕಿ ಈ ಕಾಸನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು. ಸೆಸ್ ಅಂತ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಕಚ್ಚಾ ತೈಲದ ಮೇಲೆ, ಎಲ್ಲದರ ಮೇಲೂ ಕೂಡ ಸೆಸ್ನ ಹಾಕಿ ನೀವು ಕರ್ನಾಟಕ ರಾಜ್ಯದಿಂದ 30,000 ಕೋಟಿ ರೂಪಾಯಿಗಳು ವಸೂಲಿ ಮಾಡ್ತಾ ಇದ್ದೀರಾ. ಆ ಸೆಸ್ ಅಲ್ಲಿ ₹1 ಕೂಡ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರದ ಸಂಪೂರ್ಣ ಕೇಂದ್ರ ಸರ್ಕಾರನೇ ಉಳಿಸ್ಕೊಳುತ್ತೆ. ರಾಜ್ಯ ಸರ್ಕಾರದಲ್ಲಿ ನಾವು ಇರ್ತಕ್ಕಂಥ ಕಸ್ಟಮ್ಸ್, ನಮ್ಮಲ್ಲಾಗಂತ ಆಮದು ರಫ್ತಿಂದ 35,000 ಕೋಟಿ ಕಸ್ಟಮ್ಸ್ ಡ್ಯೂಟಿ ಕರ್ನಾಟಕದಿಂದ ಸೆಂಟರ್ಗೆ ಹೋಗುತ್ತೆ. ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಜಿಎಸ್ಟಿ ಸೆಸ್ಸಿನ ಆಧಾರದ ಮೇಲೆ ಮತ್ತೆ ಇತರೆ ಸೆಸ್ಸಿಗಳಿನ ಆಧಾರದ ಮೇಲೆ ಹತ್ರ 35,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೀವಿ. ನೀವು ಓಡಾಡಂತ ಟೋಲ್ಗಳಲ್ಲಿ ಅಲ್ಲಿ ಟೋಲ್ನ ಆಪರೇಟ್ ಮಾಡೋನು ತನ್ನ ಲಾಭನ ತಗೊಂಡ ನಂತರ ಕೇಂದ್ರ ಸರ್ಕಾರದ ಪಾಲೆಷ್ಟು ಅಂತಂದ್ರೆ 4,000 ಕೋಟಿ ನಮ್ಮ ರಾಜ್ಯದ ಟೋಲ್ಗಳಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ಸಭಾಧ್ಯಕ್ಷರೇ, ನಮ್ಮಲ್ಲಿರ್ತಕ್ಕಂಥ ಬಂದರುಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಇದರಿಂದ ಒಟ್ಟಾರೆ 15,000 to 20,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದೀವಿ. ಸಭಾಧ್ಯಕ್ಷರೇ, ಒಟ್ಟಾರೆ 4.5 ಲಕ್ಷ ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆಯಾಗಿ ಕಳಿಸಿದ್ರೆ 2025-26ನೇ ಸಾಲಿನಲ್ಲಿ ನಮಗ್ ಬಂದಂತ ಪಾಲೆಷ್ಟು ಅಂತಂದ್ರೆ ತೆರಿಗೆ ಆಧಾರವಾಗಿ 51,000 ಕೋಟಿ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 16,000 ಕೋಟಿ, ಒಟ್ಟಾರೆ 67,000 ಕೋಟಿ ಮಾತ್ರ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು. ನಾವು ಕಳಿಸಿರ್ತಕ್ಕಂಥದ್ದು 4,50,000 ಕೋಟಿ ರೂಪಾಯಿಗಳನ್ನ. ಸಭಾಧ್ಯಕ್ಷರೇ, ಈ 14 ಪೈಸಾ ಯಾಕೆ ಕರ್ನಾಟಕ ರಾಜ್ಯಕ್ಕೆ ಈ ರೀತಿಯಾದಂತ ತಾರತಮ್ಯ? ಯುಪಿ, ಬಿಹಾರದಲ್ಲಿ ಅವ್ರು ₹1 ತೆರಿಗೆ ಕಳಿಸಿದ್ರೆ ₹3 ನೀವು ವಾಪಸ್ ಕಳಿಸ್ತೀರಾ. ಗುಜರಾತ್ ಅಲ್ಲಿ ₹1 ತೆರಿಗೆ ಕಳಿಸಿದ್ರೆ ₹1.30 ವಾಪಸ್ ಕಳಿಸ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ದುಡಿಯಂತ ಕನ್ನಡಿಗರು ಕಟ್ಟಿದಂತ ₹1 ತೆರಿಗೆ ಮೇಲೆ 14 ಪೈಸಾ ನೀವು ಕಳಿಸ್ತಾ ಇರ್ತಕ್ಕಂಥದ್ದು ಇದು ನ್ಯಾಯನ? ಸಭಾಧ್ಯಕ್ಷರೇ, ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧವಾಗಿ ಧ್ವನಿ ಏರಿಸಬೇಕಾಗ್ತದೆ. ಇವತ್ತು ರಾಜ್ಯ ಸರ್ಕಾರಗಳನ್ನ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಮೇಲೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರ್ತಕ್ಕಂಥದ್ದೇ ಈ ರೀತಿಯಾದಂತ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ತೆರಿಗೆಯ ಹಂಚಿಕೆಯ ಆಧಾರದ ಮೇಲೆ ಕೇಂದ್ರದ ಹೊರೆಗಳ ಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಬಳುವಳಿನ ಪದ್ಧತಿನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸಭಾಧ್ಯಕ್ಷರೇ, ನಮ್ಮ ಸ್ನೇಹಿತರು ಅರವಿಂದ್ ಅಣ್ಣವರು ಕೇಳಿದ್ರು, ರಾಜ್ಯದಲ್ಲಿ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥ ರಸ್ತೆಗಳ ಪ್ರಮಾಣ ಎಷ್ಟಿದೆ, ಆ ಪ್ರಮಾಣಗಳ ಆಧಾರದ ಮೇಲೆ ಅದ್ರ ಬಗ್ಗೆ ಕೂಡ ಬೆಳಚೆಲ್ಲಿ ಅಂತ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ನಾವಿವತ್ತು ರಾಷ್ಟ್ರ ಹೆದ್ದಾರಿಗಳ ಪ್ರಮಾಣನ ತಗೊಂಡ್ರೆ 2014ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರ ಹೆದ್ದಾರಿಗಳ ಒಂದು ಗಾತ್ರ ಎಷ್ಟಿತ್ತು ಅಂದ್ರೆ 6,177 ಕಿಲೋಮೀಟರ್ ಅಷ್ಟು ರಾಷ್ಟ್ರ ಹೆದ್ದಾರಿಗಳಿತ್ತು. ಸಭಾಧ್ಯಕ್ಷರೇ, 2024ರಷ್ಟರಲ್ಲಿ ಪ್ರಮಾಣ ಎಷ್ಟಾಯಿತು ಅಂತಂದ್ರೆ 8,191. ಅಂದ್ರೆ ಅಂದಾಜ್ ಮೇಲೆ 2,000 ಕಿಲೋಮೀಟರ್ ರೋಡ್ಗಳನ್ನ
10 ವರ್ಷದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಗಿಸ್ಕೊಟ್ಟಿದ್ದೀರಾ ಸಭಾಧ್ಯಕ್ಷರೇ. ಆದ್ರೆ ಅದೇ ನೀವು ಗುಜರಾತ್ನಂತ ರಾಜ್ಯನ ಉದಾಹರಣೆಯಾಗಿ ತಗೊಂಡ್ರೆ, ಗುಜರಾತ್ ರಾಜ್ಯದಲ್ಲಿ 2014ನೇ ಇಸ್ವಿಯಲ್ಲಿ 4694 ಕಿಲೋಮೀಟರ್ ಇದ್ದಿದ್ದು ರಾಷ್ಟ್ರ ಹೆದ್ದಾರಿಗಳು ಇವತ್ತು 8111 ಕಿಲೋಮೀಟರ್ ಆಗಿದೆ. 3500 ಕಿಲೋಮೀಟರ್ ಕೊಟ್ಟಿದ್ದೀರಾ. ಕರ್ನಾಟಕ ರಾಜ್ಯಕ್ಕಿನ 2 ಪಟ್ಟಷ್ಟು ರಾಷ್ಟ್ರ ಹೆದ್ದಾರಿಗಳನ್ನ ನೀವು ಬಿಹಾರಕ್ಕೆ ಕೊಟ್ಟಿದ್ದೀರಾ, ಗುಜರಾತ್ ಕೊಟ್ಟಿದ್ದೀರಾ. ಗುಜರಾತ್ ಮತ್ತೆ ಕರ್ನಾಟಕ ಜಿಯೋಗ್ರಾಫಿಕಲಿ ಎರಡಕ್ಕೂ ಕೂಡ ಭೌಗೋಳಿಕವಾಗಿ ನಾವು ನೋಡಿದ್ರೆ ನಾವು ಹೋಲಿಕೆ ಮಾಡಬಹುದು, ಸಮಾನವಾದಂತ ಸಭಾಧ್ಯಕ್ಷರೇ, ಆ ರೀತಿಯಾದಂತ ತಾರತಮ್ಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಲ್ಯಾಂಡ್ ಎಕ್ವಿಜೇಷನ್ ಮಾಡಿ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಿಜೇಷನ್ ಮಾಡಿ ಕೊಡದೇ ಇದ್ದಕ್ಕೆ 800 ಕೋಟಿ ರೂಪಾಯಿ ವಾಪಸ್ ಕೇಂದ್ರ ಸರ್ಕಾರಕ್ಕೆ ವಾಪಸ್. ಸನ್ಮಾನ್ಯ ಸಭಾ ಸನ್ಮಾನ್ಯ ಸಭಾಧ್ಯಕ್ಷರೇ, ಹಾಗಾಗಿ ಆರೋ ಅವ್ರ ಜೊತೆ ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಆರೋ ಅವ್ರ ಜೊತೆ ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ದೇಶಾದ್ಯಂತ ಯಾವ್ದಾದ್ರೂ ಸರ್ಕಾರ ಅತ್ಯುತ್ತಮವಾಗಿ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕ ರಾಜ್ಯ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ರಾಜ್ಯ ಅತ್ಯಂತ ಉತ್ತಮವಾದಂತ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಇವತ್ತು NHA ಕೇಂದ್ರ ರಸ್ತೆ ಮಂತ್ರಿಗಳು ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ಕರ್ನಾಟಕಕ್ಕೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಟ್ರೆ 1000 ಕೋಟಿ ಅಲ್ಲ 2000 ಕೋಟಿ ರೂಪಾಯಿಗಳನ್ನ ಹೂಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳೇನೆ. ಸಭಾಧ್ಯಕ್ಷರೇ, 10,000 ಕೋಟಿ ಮೋಟರ್ ಕೊಡ್ತದೆ ಮೊದಲಕ್ಕೆ ಮುಖ್ಯಮಂತ್ರಿಗಳಿಗೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಸ್ಕೊಡಿ. ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ನಾವಿರಂತ ಪ್ರಗತಿ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವ ರಾಜ್ಯ ಕೂಡ ಕೊಟ್ಟಿಲ್ಲ. ಸಭಾಧ್ಯಕ್ಷರೇ, ಅದೇ ತರದಲ್ಲಿ PMGSY ನಾವು ಉದಾಹರಣೆಯಾಗಿ ತಗೊಂಡ್ರೆ, PMGSY ಅಲ್ಲಿ 2014ನೇ ಇಸ್ವಿಯಲ್ಲಿ 16,137 ಕಿಲೋಮೀಟರ್. ಅರವಿಂದಣ್ಣ, PMGSY 2014 ಅಲ್ಲಿ 16,000 ಕಿಲೋಮೀಟರ್ಸ್ ವಾಸ್ ಕರ್ನಾಟಕ ಶೇರ್. 2024ಕ್ಕೆ 23,900 ಕಿಲೋಮೀಟರ್ ಆಯಿತು. ಅಂದ್ರೆ 8,000 ಕಿಲೋಮೀಟರ್ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ PMGSY ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದು. ಅದೇ ಅವಧಿಯಲ್ಲಿ ನೀವು ಬಿಹಾರಕ್ಕೆ ಎಷ್ಟು ಕೊಟ್ರಿ ಅಂದ್ರೆ 33,000 ಕಿಲೋಮೀಟರ್, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ರಿ ಅಂದ್ರೆ 39,000 ಕಿಲೋಮೀಟರ್, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ರಿ ಅಂತಂದ್ರೆ 35,000 ಕಿಲೋಮೀಟರ್. ಯಾಕೆ ಈ ರೀತಿಯಾದಂತ ತಾರತಮ್ಯಗಳು, ಅನ್ಯಾಯಗಳು? ಬರೀ ನಿಮ್ಗೆ ಕೊಡ್ತಾ ಇರ್ತಕ್ಕಂಥ ತೆರಿಗೆಯಲ್ಲಿ ಪಾಲಲ್ಲ, ನಿಮ್ಮ ಯೋಜನೆಗಳಲ್ಲಿ. ಶರತ್, ಅದೇನಿದೆ ಅಲ್ಲ ಗ್ರಾಮೀಣ ಸಡಕ್ ಯೋಜನೆ ಏನಿದೆ ಅಲ್ಲ, ಅದು ಗೈಡ್ಲೈನ್ಸ್ ಐತೆ. ಅವ್ರು ಮುಟ್ಸಕ್ ಗೈಡ್ಲೈನ್ಸ್ ಐತಲ್ಲ, ಯೂನಿವರ್ಸಲ್ ಗೈಡ್ಲೈನ್ಸ್ ನಮ್ಮ ರಾಜ್ಯದಲ್ಲಿ ಬೇರೆ ಫಿಟ್ ಆದ್ರೆ ಎಲ್ಲ ಮಾಡಕ್ಕಾಗುತ್ತೆ. ಮನಮೋಹನ್ ಸಿಂಗ್ ಕಾಲದ ಹೇಳ್ರಿ ಎಷ್ಟು ಕೊಟ್ಟಾರ ರಾಜ್ಯಕ್ಕೆ. ಇವತ್ತು PMGSY ಕೊಟ್ರೆ ನೀವು ಮನಮೋಹನ್ ಸಿಂಗ್ ಬೇರೆ ಮಧ್ಯ ಪ್ರವೇಶ ಮಾಡೋದ್ ನಿಲ್ಸಕಳ್ರಿ. ನೀವು ಮಾತಾಡ್ಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿದ್ರ ಸುಳ್ಳು ಯಾಕೆ ಮಾತಾಡ್ಲಿ, ನೀವೇನ್ ಎತ್ತೊಟ್ಟು ಹೇಳೋದು? ಮಾತಾಡಿ ಬಿಡಿ. 40 ಕೋಟಿ ಕುತ್ಕಪ್ಪ. ಅನುದಾನ ಕೇಂದ್ರ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ ಹಂಚಿಕೆ ಇದು ಪ್ರಗತಿ ಅಧ್ಯಕ್ಷರೇ, ಅವ್ರು ಯಾಕೆ ಮಧ್ಯ ಪ್ರವೇಶ ಮಾಡಬಾರ್ದು? ಮಾತಾಡ್ಬೇಕಾದ್ರೆ ಕೂತಿರ್ಲಿಲ್ವಾ? ನೀವು ಮಾತಾಡೋದ್ ಸದನ ಕೇಳ್ರಿ. ನೀವು ಮಾತಾಡ್ಬೇಕಾದ್ರೆ ಕೂತಿರ್ಲಿಲ್ವೇನ್ರಿ? ಸಭಾಧ್ಯಕ್ಷರೇ, ಇವತ್ತು ಇದೆಲ್ಲ ಪ್ರಗತಿ ಅಲ್ವಾ? ಒಂದ್ ಸೆಕೆಂಡ್